ಮಾಮ, ನೀನು ಮನೆ ಕಟ್ಟೋ ಬ್ಯುಸಿಯಲ್ಲಿ ಊಟ ತಿಂಡಿ ನೆಟ್ಟಗೆ ಮಾಡಲ್ಲ. ಫಸ್ಟು ಊಟ ತಿಂಡಿ ಎಲ್ಲನ ಟೈಮ್ ಟು ಟೈಮ್ ಮಾಡಿ. ಯಾಕೆ ಇವತ್ತು ತಿಂಡಿನೇ ತಿಂದಿಲ್ಲ ಹಂಗೆ ಹೋಗ್ಬಿಟ್ಟಿದ್ದೀರಾ? ಗ್ಯಾಸ್ಟ್ರಿಕ್ ಆಗುತ್ತೆ ಮಾವ. ಯಾಕಂದರೆ ನೀವು ಮನೆ ಕಟ್ಟೋದು ಲೆಕ್ಕಲ್ಲ, ಆರೋಗ್ಯ ಫಸ್ಟ್ ಮುಖ್ಯ. ಆಮೇಲೆ ಎಲ್ಲನ ಆರೋಗ್ಯ ನೋಡ್ಕೊಳ್ಳಿ. ಮನೆ ಕಟ್ಟೋದು ಮುಖ್ಯನೇ, ಆದ್ರೆ ಫಸ್ಟ್ ಆರೋಗ್ಯ ನೋಡ್ಕೋಬೇಕಲ್ಲ ಮಾವ. ಯಾಕೆ ನೀವು ತಿಂಡಿ ತಿಂದಂಗೆ ಹೋಗಿದ್ರು? ನಾನು ಬಂದ ಯಾರೂ ಇರಲಿಲ್ಲ. ಅವರೊಬ್ಬರು ನಿಮ್ಮ ಅದಕ್ಕೆ ಕುಕ್ಕರ್ ಇಟ್ಕೊಂಡು ಪಲಾವ್ ಹಾಕೊಂಡು ತಿಂತಾ ಇದ್ರ. ನಾನು ಸ್ವಲ್ಪ ಹಾಕೋಬೇಕು, ಕುಕ್ಕರ್ ಕೊಡ್ತೀರಾ ಅಂತ ಕೇಳಿದೆ. ಅದಕ್ಕೆ ಇಲ್ಲ ಇಲ್ಲ ನಾನಿನ್ನೂ ತಿಂದಿಲ್ಲ, ನನಗಿನ್ನೂ ಸಾಲ್ಟೇಜ್ ಬರುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾನು ಹೋಟೆಲಲ್ಲಿ ಹೋಗಿ ತಿನ್ಕೊಂಡು ಬಂದೆ ಬಿಡು ಶಕ್ತಿ. ಏನು ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ಇತ್ತಾ ಅದಕ್ಕೆ ನಾನು ಬಿಡತ್ಲಾಗೆ ಅಂತೇಳಿ ಸುಮ್ಮನಾದೆ. ಬಿಡು ಹೋಗ್ಲಿ, ಅವರೇ ತಿನ್ನಲಿ, ನಾನು ಹೋಟೆಲಲ್ಲಿ ಇಡ್ಲಿ ತಿಂದು ಬರೋಣ ಅಂತೇಳಿ ಹೋಗು ಇಡ್ಲಿ ತಿಂದು ಬಂದ್ಬಿಟ್ಟೆ. ಮನೆ ಕಟ್ಕೊಂಡು ಮತ್ತೆ ನಮ್ಮ ಪಾಡಿಗೆ ನಾವು ಬೇಗ ನಮ್ಮ ಮನೆಗೆ ನಾವು ಹೋಗ್ಬಿಟ್ರೆ ಸಾಕಪ್ಪ. ನಮ್ಮ ಅತ್ತಿಗೆ ಸೇರಲ್ಲ, ನಮ್ಮನ್ನ ನೋಡಿದ್ರೆ ಗೊತ್ತಾಗ್ತೈತೆ. ಏನು ಮಾಡೋಕ್ಕಾಗುತ್ತೆ, ನಾವೇ ಅಡ್ಜಸ್ಟ್ ಮಾಡ್ಕೊಂಡು ನಾವೇ ಇದ್ದೀವಿ. ಏನು ಮಾಡೋಕ್ಕಾಗುತ್ತೆ. ಇವಾಗ ಹೆಂಗೋ ನಮ್ಮ ಅಣ್ಣನ ಮದುವೆನೇ ಆಗ್ತಾ ಇರಲಿಲ್ಲ, ಅವಾಗೆಲ್ಲ ಹಿಂಗೆ ಆಗಿರೋದಕ್ಕೂ ಅದಕ್ಕೂ ಹೆಂಗೆ ಗೊತ್ತಾ, ನಮ್ಮ ಅಣ್ಣನ ಮದುವೆ ಆಯಿತು ಅಂತೇಳಿ ನಾವು ಅವ್ರು ಹೇಳ್ದಂಗೆ ಕೇಳ್ಕೊಂಡ ಇದ್ದೀವಿ. ಥರ ಮಾಡುತ್ತಪ್ಪ ಹುಡುಗಿ. ಯಾಕೋ ನನಗೇನೋ ಹುಡುಗಿ ಬುದ್ಧಿ ಇಷ್ಟ ಆಗಲ್ಲ. ನಿಮ್ಮ ಅಮ್ಮ ಆಗಲಿ ಯಾರು ಏನು ಅಂಬಲ್ಲ. ಎಷ್ಟು ಇದು ಮಾಡ್ತಾರೆ, ಆದರೆ ಆ ಹುಡುಗಿ ಯಾಕೋ ಒಂಥರ ಮಾಡ್ತೈತೆ. ಬಾ ಶಕ್ತಿ ಒಳಗೆ, ಅಮ್ಮ ಕರಿತೈತೆ, ಹೋಗೋಣ. ಏನು ನೆಂಟ್ರದು ಮನೆ ಆಯ್ತಾ? ಬೇಗ ಬೇಗ ಮನೆ ಕಟ್ಕೊಂಡು ಹೋಗ್ಬೇಕಪ್ಪ. ಏನು ನೆಂಟ್ರ ಮನೆಯಲ್ಲೇ ಇರೋದಕ್ಕೆ ನೋಡ್ತೀರಾ? ಅಯ್ಯೋ ಅದಕ್ಕೆ ಮನೆ ಕಟ್ಟೋದಂದ್ರೆ ಏನು ಸುಮ್ಮನೆನಾ? ಸ್ಟಾರ್ಟ್ ಮಾಡಿದೀವಿ, ಇವಾಗ ಇನ್ನೂ ಬೇಸ್ಮೆಂಟ್ ಆಗಿದೆ. ಇನ್ನೂ ಎಷ್ಟು ದಿವಸ ಆಗುತ್ತೋ ಹೇಳೋಕ್ಕಾಗಲ್ಲ. ಯಾಕಂದರೆ ನಮಗೂ ಬೇಗ ಬೇಗ ಕಟ್ಕೊಂಡು ಹೋಗ್ಬೇಕನ್ನೋದೇ ಇರೋದು. ಕೆಲಸದವ್ರು ಬರಬೇಕಲ್ಲ, ಕೆಲಸದವ್ರು ಬರಲ್ಲ. ಒಂದಿನ ಬಂದರೆ 2 ದಿನ ಬರಲ್ಲ. ಏನು ಗೋಪಿಣ್ಣನ ಹತ್ರ ದುಡ್ಡು ಐತೆ, ಬೇಗ ಬೇಗ ಕಟ್ಕೊಂಡು ಹೋಗ್ಬಿಡ್ಬೋದಪ್ಪ. ದುಡ್ಡು ಇದ್ರೆ ಎಷ್ಟೊತ್ತು ಮನೆ ಕಟ್ಸೋದು? ಕಟ್ಕೊಂಡು ಹೋಗ್ಬಿಡ್ಬೋದು. ದುಡ್ಡಿರಬೇಕು. ದುಡ್ಡೊಂದು ಇದ್ಬಿಟ್ರೆ ಮನೆ ಕಟ್ಟೋದೇನು ದೊಡ್ಡದಲ್ಲ. ಅದಕ್ಕೆ ಮನೆ ಕಟ್ಟೋದೇನು ದೊಡ್ಡದಲ್ಲ, ಆದರೆ ಕೆಲಸದವ್ರು ಬರಬೇಕಲ್ಲ. ಇನ್ನು ನಮ್ಮಿಂದ ಆಗ ಅಂತ ಕೆಲಸ ಅಲ್ವಲ್ಲ. ನಾವು ದುಡ್ಡು ಕೊಟ್ರು ಕೆಲಸ ಮಾಡಬೇಕಲ್ಲ, ಅದು ಮುಖ್ಯ. ಕೆಲಸದವರು ಬೇಗ ಬೇಗ ಬಂದು ಮಾಡಿಕೊಟ್ಬಿಟ್ರೆ ಬೇಗ ಬೇಗ ಆಗುತ್ತೆ, ಮಾಡ್ಕೊಂಡು ಹೋಗ್ತೀವಿ ಬಿಡಿ. ಅದಕ್ಕೆ ಅಣ್ಣ, ಪಲಾವ್ ಹೆಚ್ಚಾಗೈತೆ, ನಾನು ತಿಂದು ಮಿಕ್ಕೈತೆ, ಹೋಗ್ಬೇಕಾದ್ರೆ ತಿನ್ನಿ ಪಾಪ. ಆವಾಗಲೇ ನಾನು ಕುಕ್ಕರ್ ಮುಂದೆ ಇಟ್ಕೊಂಡು ಮೊಸರು ಬಜ್ಜಿ ಪಲಾವ್ ಎಲ್ಲ ಹಾಕೊಂಡು ತಿಂತಾ ಇದ್ದೆ, ಆವಾಗ ಬಂದ್ಬಿಟ್ರಿ ನೀವು. ಅದಕ್ಕೆ ನನಗೆ ಬೇಕು ಅಂತಂದೆ. ಇನ್ನು ಮಿಕ್ಕೈತೆ, ಹೋಗಿ ತಿನ್ರಿ. ಮಾಮ ಪಲಾವ್ ತಿನ್ಬಾರ ಮಾಮ. ಬೇಡಮ್ಮ, ಹೋಟೆಲ್ಗೆ ಹೋಗಿ ಇಡ್ಲಿ ತಿಂದು ಬಂದೆ ಬಿಡು. ಸ್ವಲ್ಪ ಐತೇನೋ, ಸ್ವಲ್ಪ ಏನಾದರೂ ಸ್ವಲ್ಪ ಮಾಡಿದಾರೇನೋ, ಅದಕ್ಕೆ ಬಿಡು ತಿನ್ಲಿ ಅವರೇ ಅಂತೇಳಿ ಹೋಟೆಲ್ಗೆ ಹೋಗಿ ಇಡ್ಲಿ ತಿಂದು ಬಂದೆ. ಇಷ್ಟೊಂದು ಪಲಾವ್ ಐತೆ ಅದಕ್ಕೆ. ಅಲ್ಲ, ಎಷ್ಟೊಂದು ಇದ್ರೂ ಅವ್ರು ಬಂದು ಸ್ವಲ್ಪ ತಿಂಡಿ ಹಾಕೊಂಡು ತಿಂತೀನಿ ಅಂತ ಕುಕ್ಕರ್ ತಗೊಳಕ್ ಹೋದ್ರೆ ಹಿಂಗ ನೀವು ಮಾತಾಡೋದು ಅಲ್ವಾ? ಅದಕ್ಕೆ ಈ ರೀತಿ ಮಾತಾಡೋದು ಸರಿನಾ? ಅಲ್ಲ, ನೀವೇ ಹೇಳಿ. ನೋಡು, ನನಗೆ ಪಲಾವ್ ಮೊಸರು ಬಜ್ಜಿ ತಿಂತಾ ಇದ್ರೆ ಅದು ಎಷ್ಟು ತಿಂತೀನಿ ಅಂತ ಗೊತ್ತಾಗಲ್ಲ. ಅದಕ್ಕೆ ನಾನು ಯಾರಿಗೂ ಕೊಡೋದಿಲ್ಲ ಪಲಾವ್ ಮಾಡಿದಾಗ. ನೀವೆಲ್ಲ ತಿಂದಿದ್ರ ಅಂತ ಅನ್ಕೊಂಡೆ. ಇವರೊಬ್ಬರೇ ತಾನೇ ಇರೋದು, ನನಗೂ ಸಾಲ್ಟೇಜ್ ಬರೋ ಥರ ಇತ್ತು. ಅದಕ್ಕೆ ನನಗೆ ಸಾಲ್ಟೇಜ್ ಬರುತ್ತೇನೋ ಅಂತ ಅದಕ್ಕೆ ಸುಮ್ಮನಾಗಿದ್ದು. ಬಿಡು, ಮಾಡಿಕೊಡ್ತಾಳೆ ಶಕ್ತಿ. ಬೇರೆ ಏನಾದ್ರೂ ಉಪ್ಪಿಟ್ಟು ಗಿಪ್ಪಿಟ್ಟು ಏನಾದರೂ ಮಾಡಿಕೊಡ್ತಾಳೆ ಅಂತ ಅನ್ಕೊಂಡೆ. ಅವಳು ಮಾಡಲಿಲ್ಲ. ಅವಳೆಲ್ಲ ಹೋಗಿದ್ಲು ಮನೆ ಹತ್ರ ನೀರ್ಗಿರ ಹಾಕಕ್ಕೆ. ಇಬ್ಬರು ಇರಲಿಲ್ಲ ನೀವು, ಅತ್ತೇನೂ ಎಲ್ಲ ಹೋಗಿತ್ತು. ನಾನೇನು ಮಾಡಲಿ? ಮನಸ, ನೀನು ಮನೆ ಕೆಲಸನ ಕಲಿಬೇಕು. ನನ್ನ ಮಕ್ಕಳು ಇಬ್ರು ಅವ್ರು ಎಷ್ಟು ದಿನ ಇರ್ತಾರೆ? ಈಗ ಶಕ್ತಿನೂ ಹೋಗ್ತಾಳೆ ಇವಾಗ ಮನೆ ಕಟ್ಕೊಂಡು. ಶಾರದು ಮದುವೆ ಮಾಡಿದ್ರೆ ಅವಳು ಹೋಗ್ತಾಳೆ. ನೀನು ಮನೆ ಕೆಲಸ ಎಲ್ಲ ಕಲಿಬೇಕಮ್ಮ. ಸ್ವಲ್ಪ ಆ ಕಡೆ ಓಡಾಡೋದೆಲ್ಲನ ಕಡಿಮೆ ಮಾಡು. ಮನೆ ಕೆಲಸ ಎಲ್ಲನ ಕಲಿ. ಅಲ್ಲ, ನನ್ನ ತಮ್ಮ ಊಟ ಮಾಡಿದ್ರೆ ಒಂದು ತಟ್ಟೆ ಎತ್ತಲ್ಲ, ಅವನಿಗೆ ಊಟಕ್ಕೆ ಇಟ್ಕೊಡಲ್ಲ, ಒಂದು ತಿಂಡಿ ಹಾಕ್ಕೊಡಲ್ಲ. ಇಂಥ ಕೆಲಸಗಳೆಲ್ಲ ಮಾಡಿದ್ರೆ ಹೆಂಗಮ್ಮ? ಮಾಡ್ಬೇಕಮ್ಮ. ಅಯ್ಯೋ ಅತ್ತೆ, ಇವಾಗ ಮನೆ ಇಲ್ಲ ಅಂತೇಳಿ ಬಂದು ನಮ್ಮ ಮನೆಗೆ ಸೇರ್ಕೊಂಡಿರೋದು ಅವ್ರು ತಾನೇ ಮಾಡಬೇಕು. ಅಲ್ಲ, ಮನೆ ಇಲ್ಲ ಅಂತೇಳಿ ಬಂದವ್ರಲ್ಲ. ಮನೆ ಇದ್ರೆ ಬಿಡಪ್ಪ ಅಂತ ನಾನು ಸುಮ್ಮನೆ ಆಗ್ತಿದ್ದೆ. ಇವಾಗ ನಮ್ಮ ಮನೆಗೆ ಬಂದು ಸೇರ್ಕೊಂಡಿರೋದು ಅವರೇ ಅಂದಮೇಲೆ ಅವರೇ ಎಲ್ಲ ನೋಡ್ಕೋಬೇಕು. ನಮ್ಮ ಮನೆ ಜವಾಬ್ದಾರಿ ಆಗಿರ್ಬೋದು, ಮನೆ ಖರ್ಚಾಗಿರ್ಬೋದು, ಮನೆದು ಏನಿದ್ರು ಅವರೇ ನೋಡ್ಕೋಬೇಕು. ನಮ್ಮ ಮನೆಗೆ ಬಂದು ಇದ್ದಾರಲ್ಲ, ಇವಾಗ ಬಾಡಿಗೆ ಮನೇಲಿ ಇದ್ದಿದ್ರೆ ಎಷ್ಟು ದುಡ್ಡು ಆಗೋದು ಅಲ್ವಾ? ಆ ಥರ ಒಬ್ರು ಮನೇಲಿ ಇದ್ದಾರೆ ಅಂತಂದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಪ್ಪ ಅವರು. ಸರಿ ಆಯ್ತು ಬಿಡಮ್ಮ, ಅತ್ಲಾಗೆ ಹೋಗ್ಲಿ. ಮನಸ ಬಿಡಮ್ಮ, ಅಡ್ಜಸ್ಟ್ ಮಾಡ್ಕೊಂತೀವಿ. ಅಮ್ಮ, ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಯಾಕಂದ್ರೆ ಇವತ್ತು ನಾವು ಬಂದು ಇದೀವಲ್ಲ, ಅಡ್ಜಸ್ಟ್ ಮಾಡ್ಕೊಂತೀವಿ. ಬಿಡಿ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂತೀವಿ. ಹೇಳಿದ್ರೆ ಅರ್ಥ ಆಗಲ್ಲ. ಇವತ್ತೇ ಒಂಥರ ಮಾತಾಡ್ತಾರೆ. ಅಯ್ಯೋ, ಇವತ್ತಿಗೆ ಏನು ಹೇಳಬೇಕು ಏನೋ. ನಮ್ಮ ಅತ್ತಿಗೆದು ಜಾಸ್ತಿ ಆಯಿತು, ಭಾಳ ಒಂಥರ ಮಾತಾಡ್ತಾರೆ. ಅಲ್ಲ, ಮಾಮ ಬಂದ್ರು ಕುಕ್ಕರ್ ಇಟ್ಕೊಂಡು ಪಲಾವ ಕೊಟ್ಟಿಲ್ಲ, ನನಗೆ ಬೇಕು ಸಾಲ್ಟೇಜ್ ಬರುತ್ತೆ, ಸ್ವಲ್ಪ ಇರೋದು ಪಲಾವ್ ಅಂತೇಳಿ ಕುಕ್ಕರ್ ಮುಂದಕ್ಕೆ ಇಟ್ಕೊಂಡು ಕೊಟ್ಟಿಲ್ವಲ್ಲ, ಅದು ನೋಡ್ರಿ ಹೆಂಗೆ ಮಾತಾಡ್ತಾರೆ. ಅಲ್ಲ, ಭಾಳ ಒಂಥರ ಜಂಬ ಬಂದ್ಬಿಟ್ಟೈತೆ ನಮ್ಮ ಅತ್ತೆಗೆ.
ಮತ್ತೆ ಏನು ಇವ್ರೇನು ಲೆಕ್ಕಕ್ಕಿಲ್ಲ ಅನ್ನೋ ಥರ ಮಾಡ್ತಾ ಇದ್ದಾಳೆ. ನಮಗೂ ಅಧಿಕಾರ ಐತೆ ಕಣಮ್ಮ, ಈ ಮನೆಯಾಗಿರೋ ಅಂತ ಅಧಿಕಾರ ಐತೆ ಅಂತ ಮಾತಾಡಬೇಕು ಶಕ್ತಿ. ಗೋಪಿ ನೀನು ಮಾತಾಡ್ಬೇಕು, ಈ ಮನೆ ಹಳಿನಾಗ ಇರೋದಕ್ಕೆ ನನಗೆ ಅಧಿಕಾರ ಐತೆ ಅಂತ. ನೋಡಿ ಹೆಂಗೆ ಇದು ಮಾಡ್ತಾನೆ. ಎಷ್ಟು ಅವನು ಹಂಗೆ ಶರತ್ ಒಂದು ಮಾತು ಬೈಯಲ್ಲ ಅವಳನ್ನ. ಹೇಳು ನಮ್ಮ ಅಣ್ಣನ ಹತ್ರ ಹೇಳಿದ್ರೆ ಆಯ್ತು ಬಿಡಮ್ಮ, ಇವ್ರ ಹತ್ರ ಹೇಳಿದ್ರೆ ಯಾಕೆ ಜಗಳ, ಸುಮ್ಮನೆ ಜಗಳ ಆಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಅಣ್ಣನ ಹತ್ರ ಮಾತಾಡಿದ್ರೆ ಆಯ್ತು. ಅಣ್ಣನ ಹತ್ರ ಹೇಳ್ಬೇಕು ಅಷ್ಟೇನೆ. ಹೇಳಿದ್ರೇನೆ ಸರಿ ಹೋಗೋದು. ಶರತಣ್ಣ 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 ಯಾಕಮ್ಮ ಶಾರು? ನೋಡೋಣ ಇವಾಗ ನಮ್ಮ ಅತ್ತಿಗೆ ನಮ್ಮ ಮಾಮಂಗೂ ನಮ್ಮ ಅಕ್ಕನಿಗೂ ಏನೋ ಸ್ವಲ್ಪನೂ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ. ನೀವು ನಮ್ಮ ಮನೆಗೆ ಇದ್ದೀರಲ್ಲ, ಮನೆ ಕೆಲಸ ಎಲ್ಲ ಮಾಡ್ರಿ, ಮನೆದೆಲ್ಲ ನೋಡ್ಕೊಳ್ರಿ, ಹಿಂಗೆ ಮಾತಾಡೋದು. ಆ ಅತ್ತಿಗೆಗೆ ಸ್ವಲ್ಪ ಬುದ್ಧಿ ಹೇಳಿ. ಮಾವ ತಿಂಡಿ ಹಾಕೊಡು ಅಂತ ಕೇಳಿದ್ರೆ ಇಲ್ಲಪ್ಪ ಪಲಾವ್ ಸ್ವಲ್ಪ ಐತೆ ನನಗೆ ಬೇಕು ಅಂತೇಳಿ ಸುಮ್ಮನೆ ಹಾಕೊಂಡು ತಿನ್ನೋರಂತೆ. ಪಾಪ ಮಾಮ ಹೋಟ್ಲಿಗೆ ಹೋಗ್ಬಿಟ್ಟು ಇಡ್ಲಿ ತಿಂದ್ಬಿಟ್ಟವ್ರೆ. ಅಲ್ಲ ನೋಡು, ನೀವು ಅದಕ್ಕೆ ಒಂಥರ ಮಾಡ್ತಾವ್ರೆ. ಸಖತ್ತು ಜಂಬ ಬಂದ್ಬಿಟ್ಟೈತೆ ಯಪ್ಪ, ಮನೆ ಕೆಲಸ ಏನು ಮಾಡಲ್ಲ. ಶಾರು, ನೀವೇ ಅನುಸರಿಸ್ಕೊಂಡು ಹೋಗ್ಬೇಕು. ಅಮ್ಮ, ನಾನು ಹೇಳಲಿಲ್ವಾ, ನನಗೆ ಹೆಣ್ಣು ಸಿಗೋದು ತುಂಬ ಕಷ್ಟ ಇತ್ತು. ಆ ತನ್ವಿ ಎದುರಿಗೆ ನಾನು ಇವತ್ತು ಎಷ್ಟು ಚೀಪ್ ಆಗಿಬಿಡ್ತಿದ್ದೆ. ನನ್ನ ಮದುವೆ ಆಗಲಿಲ್ಲ ಅಂತಂದರೆ ಇವತ್ತು ಹೆಂಗೋನೋ ಮಾನಸ ನಾನು ಒಪ್ಪಿ ಮದುವೆ ಆಗವಳೆ. ಅನುಸರಿಸ್ಕೊಂಡು ಹೋಗ್ಬೇಕು. ಇವಾಗ ಏನಾದರೂ ಜಗಳ ಮಾಡ್ಕೊಂಡು ಬಿಟ್ಟು ಹೋದ್ರೆ ಎಷ್ಟು ಜನ ಎಷ್ಟು ಆಡ್ಕೊಂತಾರೆ ಗೊತ್ತಾ? ಅದಕ್ಕೇನೆ ನೀವೇ ಅಡ್ಜಸ್ಟ್ ಮಾಡ್ಕೋಬೇಕು. ಮಾನಸ ಹಿಂಗೆ ಹೇಳ್ತಾಳು ಹಂಗೆ, ನಾನು ಹೇಳಲಿಲ್ವಾ? ಮಾನಸ ಹಿಂಗೆ ಹೇಳ್ತಾಳು ಹಂಗೆ ಕೇಳಬೇಕು ನೀವೆಲ್ಲನ ಅಂತ ಹೇಳಿದ್ರೆ ನೀವು ಅನುಸರಿಸ್ಕೊಂಡು ಹೋಗಲ್ಲಪ್ಪ. ಇಷ್ಟಿಷ್ಟು ಅದೆಲ್ಲ ಯಾವ ಲೆಕ್ಕ, ಪಲಾವಿಂದು ತಿಂಡಿಂದು ಅದೆಲ್ಲನ ಆ ಥರದ್ದೆಲ್ಲ ಲೆಕ್ಕ ಹಾಕ್ಬಾರ್ದಪ್ಪ. ಅದನ್ನೆಲ್ಲ ಬಿಟ್ಟಾಕ್ಬಿಡ್ಬೇಕು. ಅದನ್ನೆಲ್ಲ ಬಿಟ್ಟಾಕಿ ಸುಮ್ಮನೆ ಚೆನ್ನಾಗಿರೋದು ನೋಡಬೇಕು. ಬಿಡಪ್ಪ ಅತ್ಲಾಗ ಹೋಗ್ಲಿ, ನಾವೆಲ್ಲ ಲೆಕ್ಕ ಹಾಕಲ್ಲ. ಇವರು ಕೇಳಬೇಕು ನೀನು ಹಂಗೆ ಹಿಂಗೆ ಅಂತಾರೆ. ಹೆಂಗೋ ಚೆನ್ನಾಗಿದ್ರೆ ಸಾಕು, ನೀವಿಬ್ರು ಗಂಡ ಹೆಂಡತಿ ಅಂಬೋದೇ ನಮಗೂ ಇರೋದು. ಏನೋ ಅವ್ರ ಮನೆ ಕಟ್ಕೊಂಬವರೆಗೂ ಸ್ವಲ್ಪ ದಿನ ಇರ್ತಾರೆ ಶಕ್ತಿನೂ ನನ್ನ ತಮ್ಮ. ಇನ್ನೇನು ಮಾಡ್ತಾರೆ ಅವ್ರು? ಎಲ್ಲಿಗೆ ಹೋಗ್ತಾರೆ ಹೇಳಿ? ಮನೆ ಕಟ್ಕೋಬೇಕಲ್ಲ, ಅದಕ್ಕಾಗಿಯ ಮನೆ ಕಟ್ಕೋಬೇಕು ಅಂತೇಳಿ ಇಷ್ಟೊಂದೆಲ್ಲ ಇದು ಮಾಡ್ತಾ ಇದ್ದಾರೆ ಅವರು. ನಾವೊಂದಿಷ್ಟು ಮನೆಗಿನ ಮಾಡ್ಕೊಂಬನ ಅಂತ ಹೇಳಿ ಕಷ್ಟಪಡ್ತಾ ಇದ್ದಾರೆ. ಹೋಗ್ತಾರೆ ಮನೆ ಕಟ್ಕೊಂಡು. ಇವಳು ಒಂಥರ ಇದು ಮಾಡ್ತಾಳೆ ಕಣ. ಈ ಮಾನಸನ ಬುದ್ಧಿ ಸರಿ ಇಲ್ಲ. ಇಲ್ಲ ಮಾತಾಡ್ಬಿಡಮ್ಮ, ಅವಳು ಕೇಳಿಸ್ಕೊಂಡ್ರೆ ಕಷ್ಟ ಆಗುತ್ತೆ. ಅವಳು ಇವತ್ತು ನನ್ನ ಮದುವೆ ಆಗಿರೋದು ಹೆಚ್ಚು ಅಂತ ಹೇಳ್ತಿಲ್ವಾ? ನಾನು ಹೇಳಲಿಲ್ವ ಶಕ್ತಿ ಶಾರು ನೀವು ಅನುಸರಿಸ್ಕೊಂಡು ಹೋಗ್ಬೇಕು ಅಂತೇಳಿ? ಅವಳೇ ಸ್ವಲ್ಪ ಏನಾದರೂ ದುಡುಕಿ ಮಾತಾಡಿದ್ರು ನೀವು ಅರ್ಥ ಮಾಡ್ಕೋಬೇಕು. ನಮ್ಮ ಅಣ್ಣನಿಗೆ ಹೆಣ್ಣು ಕೊಡೋರು ಯಾರಿದ್ರು, ಇವತ್ತು ಈ ಮಾನಸ ಮದುವೆ ಆಗೋಳಲ್ಲ ಅಂತ ಹೇಳಿ ನೀವು ಯೋಚನೆ ಮಾಡಬೇಕು. ಯೋಚನೆ ಮಾಡಿ ಮಾತಾಡ್ಬೇಕು. ಯಾವುದೇ ಒಂದೇ ಆಗಲಿ ಹೇಳು, ಸುಮ್ಮನೆ ಇದು ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಈಗ ಹಂಗೆಲ್ಲ ಮಾಡ್ಕೊಂಬಕ್ಕೋದ್ರೆ ಏನೇನೋ ಆಗ್ಬಿಡುತ್ತೆ. ಅದೆಲ್ಲದಕ್ಕಿಂತ ಸುಮ್ಮನೆ ನೀವೆಲ್ಲ ಚೆನ್ನಾಗೇ ಇರೋದು ನೋಡ್ರಿ ಅವಳ ಜೊತೆ ಅಷ್ಟೇನೆ. ಅವಳು ಒಬ್ಳು ಚೆನ್ನಾಗಿದ್ರೆ ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಷ್ಟೇ ಹೇಳೋದು. ಅದು ಬೇಕಾಗಿರೋದು ಇವಾಗ ಮೈನು. ಅದಕ್ಕೋಸ್ಕರ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೋಬೇಕಮ್ಮ, ಆಮೇಲೆ ಅವಳಿಗೆ ಅರ್ಥ ಆಗುತ್ತೆ. ನೀನೇ ಮಾಡ್ಬೇಕಣಮ್ಮ ಕೆಲಸ ಇಲ್ಲ. ಅವಳಿಗಿನ್ನೂ ಬರೋದಿಲ್ಲ. ಯಾಕಂದರೆ ಒಬ್ಬಳೆ ಮಗಳು ಅಂತ ತುಂಬ ಚೆನ್ನಾಗಿ ಸ್ವಲ್ಪ ರಿಚ್ ಆಗಿದ್ದಾರಮ್ಮ. ನೋಡಿ ಎಲ್ಲ ಸ್ನೇಹಕ್ಕವರು ಹೆಂಗೆ ಅವರೆಲ್ಲ ಹೆಂಗೆ ಅಂತೇಳಿ ನಿಮಗೆಲ್ಲ ಗೊತ್ತಲ್ಲ. ಅವ್ರ ಮನೆ ಕಡೆಗೆ ಹೆಂಗೆ ಇದ್ದಾರೆ, ಅವ್ರ ಅಮ್ಮ ಅವರೆಲ್ಲ ಎಷ್ಟು ಚೆನ್ನಾಗಿದ್ದಾರೆ. ಅವ್ರ ಅಜ್ಜಿ ಎಲ್ಲ ನರ್ಸಿತಜ್ಜಿ ನೋಡಿದೆಯಲ್ಲ, ಅವರೆಲ್ಲ ಕೆಲಸದಾಗ ಇತ್ಕೊಂಡು ಎಲ್ಲ ತುಂಬ ಸ್ಟ್ಯಾಂಡರ್ಡ್ ಅವರು. ಅವ್ರ ಮನೆ ಕೆಲಸ ಅದೆಲ್ಲ ಕಲಿಸಿಲ್ಲ ಅವರಿಗೆ. ಅದಕ್ಕಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಇನ್ನೇನು ಮಾಡೋಕ್ಕಾಗಲ್ಲ. ಏನಾನ ಒಂದು ಬಂದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಸೊಸೆ ಹೆಂಗೆ ಮಾಡ್ತಾ ಇದ್ದಾಳೆ ಅಂತೇಳಿ. ಎಲ್ಲ ನಮ್ಮ ಹುಡುಗರು ಇಷ್ಟು ದಿವಸ ನಮ್ಮ ಅತ್ತಿಗೆ ಅಂತೇಳಿ ಅವಳು ಹೇಳ್ದಂಗೆ ಕೇಳ್ಕೊಂಡು ಎಲ್ಲದಕ್ಕೂ ಅವಳು ಹೇಳ್ದಂಗೆ ಕೇಳಿದ್ರು ಇವ್ರು ನಮ್ಮ ಶಕ್ತಿನೂ ಗೋಪಿ ನಮ್ಮ ಮನೆಗೆ ಬಂದಿರೋದಕ್ಕೆ ಅವಳು ಸಹಿಸ್ಕೊಂಬಕ್ಕೆ ಆಗ್ತಾ ಇಲ್ಲ ನೋಡ್ರಿ. ಸುಮ್ಮನಿದ್ರು ಇರ್ಬೋದಾಗಿತ್ತು. ಹೋಗಿ ಅಂತ ಹುಡುಗಿನ ತಂದು ಮದುವೆ ಮಾಡ್ಬಿಟ್ವಲ್ಲಪ್ಪ ನನ್ನ ಮಗನಿಗೆ ಅಂತ ಅನ್ನಿಸ್ತೈತಿ. ಭಾಳ ದುರಂಕಾರ, ಭಾಳ ಜಂಬ. ನನ್ನ ಮಗನಿಗೆ ಏನು ಹೇಳ್ತಾನಮ್ಮ, ನನ್ನ ಮದುವೆ ಆಗಾರೆ ಯಾರಿದ್ರಮ್ಮ? ಇವಾಗ ನೋಡಿದ್ರೆ ನನ್ನ ತಂಗಿಯವ್ರು ಇಬ್ರು ಇಂಥ ಅದು ಮಾಡ್ಕೊಂಡಿದ್ರು ಅಂತ ಏನೇನೋ ಹೇಳ್ತಾ ಇದ್ದಾನೆ ಇವನು. ನಾವು ಬಂದಾಗಿಂದ ಅನುಸರಿಸ್ತಿದ್ದೀವಿ, ಸಾಕಾಗ್ಬಿಟ್ಟೈತೆ ನಿಜವಾಗ್ಲೂ. ನನ್ನ ಸೊಸೆನ ನಾನು ಇವತ್ತು ಬೈಕೆ ಎಂಬ್ತಾ ಇದ್ದೀನಿ. ನನಗಂತೂ ಇವಳನ್ನ ಒಂಥರ ಬೇಜಾರಾಗ್ಬಿಟ್ಟೈತೆ ಅವಳ ಮೇಲೆ. ಅಷ್ಟು ಇದನ್ನು ಮಾಡ್ತಾಳೆ, ಏನೂ ಮಾಡೋದಿಲ್ಲ, ಏನಿಲ್ಲ. ನಾನು ಕೆಲಸ ಮಾಡೋದಿಲ್ಲ. ನಮ್ಮ ಗೋಪಿ ಬಂದ್ರೂ ತೆಗಿ ಅವಣ್ಣನ ಊಟಕ್ಕೆ ಇಟ್ಕೊಡೋಣ, ಒಂದು ಕಾಫಿ ಮಾಡ್ಕೊಡೋಣ, ಏನಿಲ್ಲ. ಕಾಲು ಮೇಲೆ ಕಾಲಕ್ಕಂಗೆ ಕೂಕೊಂಡಿರ್ತಾಳೆ. ನನ್ನ ಗಂಡನೇ ಬರಲಿ, ಅವಳು ಕಾಲು ಮೇಲೆ ಕಾಲಕ್ಕಂಗೆ ಕೂಕೊಂಡಿರ್ತಾಳೆ. ಒಂದು ಲೋಟ ನೀರು ಸಮೇತ ಕೊಡಲ್ಲ, ಅಷ್ಟು ಜಂಬ. ಅದೇನು ಜಂಬ ಅಂತೀಯ? ನೀವಾಗ ಬೇರೆನೆ ಹೆಂಗೆ ಮದುವೆ ಆಗಾರಿರಲಿಲ್ಲ, ಇವಳು ಮದುವೆ ಆದ್ಲು ಅಂತ ಅಂದಿದ್ದಕ್ಕೂ ಅವಳು ಅಂತೂ ಸಖತ್ತು ಮೇಲಕ್ಕೆ ಹೋಗ್ಬಿಟ್ಟವಳೆ. ಅವಳನ್ನು ಕೆಳಗಿಳಿಸೋದಂತೂ ತುಂಬ ಕಷ್ಟ. ನಾವು ನೋಡಿದೀವಲ್ಲ, ಯಪ್ಪ ನಾನೇ ದೊಡ್ಡಿದು ಅಂತ ಸಖತ್ತು ಮೇಲಕ್ಕೆ ಹೋಗ್ಬಿಟ್ಟವಳೆ. ಅವಳು ಭಾಳ ಕಷ್ಟ. ಕೆಳಗೆ ಹೆಂಗೆ ಇಳಿಸ್ಬೇಕೋ ಏನೋ ಅಂತೇಳಿ ನನಗೆ ಅದೇ ಚಿಂತೆ ಆಗ್ಬಿಟ್ಟೈತಿ. ಕೆಳಗೆ ಇಳಿಸಕ್ಕೆ ಹೋದ್ರೆ ಜಗಳಗಳು, ಅದಕ್ಕೆ ಇನ್ನು ಓದ್ತಮ್ಮ ಅಂತ ಹತ್ತಿಸ್ತಾ ಇದ್ದೇವೆ ಅನ್ನಂಗೆ ಆಗ್ತೈತೆ ನನಗೆ. ಏನು ಮಾಡೋದು? ನೋಡ್ತಾ ಇರಿ, ನೀನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ.
ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.